ಥಿಯೇಟ್ರಲ್ಲಿ ನಿಮಗೆ ಗೊತ್ತಾಗುತ್ತೆ ಫಸ್ಟ್ ಟೈಮ್ ಇವನೇ ಹೀರೋ ಆಗಿ ನಟನೆ ಮಾಡಿರತಕ್ಕಂಥ ಒಂದು ಪಪ್ಪಿ ಅಂತ ಸಿನಿಮಾನೇ ಇವನೇ ಫಸ್ಟ್ ಟೈಮ್ ಥಿಯೇಟ್ರಲ್ಲಿ ವಾಚ್ ಮಾಡಿದ್ದು ಒಬ್ಬ ಇಂಡಿಯಾದಲ್ಲಿ ಏಕೈಕ ವ್ಯಕ್ತಿ ಅಂತಂದರೆ ನನಗೆ ಇವನೇ ಅನಿಸುತ್ತೆ. ಬೇರೆ ಎಲ್ಲರೂ ಥಿಯೇಟ್ರಿಗೆ ಹೋಗಿರ್ತಾರೆ ಮಕ್ಕಳು, ಬಟ್ ಆದರೆ ತಾನು ಥಿಯೇಟ್ರಿಗೆ ಹೋಗದೆ ಫಸ್ಟ್ ತನ್ನ ಸಿನಿಮಾನೇ ಹೀರೋ ಆಗಿ ನಟಿಸಿದ ಸಿನಿಮಾನೇ ಥಿಯೇಟ್ರಲ್ಲಿ ನೋಡಿರ್ತಕ್ಕಂಥ ಇಂಡಿಯಾದ ಏಕೈಕ ವ್ಯಕ್ತಿ ಅಂತ ಇದ್ರೆ ಇವನಿಗೆ. ಆ್ಯಕ್ಚುಲಿ ಅದು ಗೊತ್ತಿಲ್ಲ, ಆ ಥರ ಅನಿಸುತ್ತೆ ಇವನು. ಸೊ ಇಲ್ಲಿವರೆಗೆ ಥಿಯೇಟ್ರೇ ನೋಡಿಲ್ಲ, ಫಸ್ಟ್ ಸಿನಿಮಾ ಇವನು ಥಿಯೇಟ್ರಲ್ಲಿ ನೋಡಿದ್ದಾನೆ. ಹೇಳಪ್ಪ ಏನಿಸ್ತು? ನಮಗೆ ತುಂಬಾ ಖುಷಿ ಆಗೈತ್ರಿ. ಎಲ್ಲರೂ ಫೋಟೋ ತಗೊಂಡ್ತಾರೆ. ಈಗ ಎಷ್ಟು ಇಂಟ್ರ್ಯೂ ಕೊಟ್ಟಿಲ್ಲ, ಇಂಟ್ರ್ಯೂ ಕೊಟ್ಟಾಗ ಏನು ಮಾತಾಡಿಯಲ್ಲ, ಈ ಸ್ಕ್ರೀನ್ ನೋಡೋಗಿಲ್ಲ ತುಂಬಾ ತುಂಬಾ ಚೆನ್ನಾಗಿ ನಾಯಿನ್ ಪಟ್ಟಿಲ್ಲ ಫ್ರೆಂಡ್ಶಿಪ್ ಭಾರಿ ಇದ್ದ ಬರೀ ಜೋರ ಹಾಕೋದು ಅದ್ರಾಗ ಅಷ್ಟೇ ರೀ. ಈ ಗಾಡಿ ಬಂದು ಜಗಳ ಹೌದಾ? ಎಷ್ಟು ರೊಕ್ಕ ಮಾಡಿದ್ರಿ ಪರಗಳ ಮಾರಿ? ಒಂದ್ಸರಿಗೆ 1,000 ರೂಪಾಯಿ ತೊಗೊಂಡಿಲ್ಲ, 10 ಸರಿ ಪರಗಳ ಮಾರಿಲ್ಲ. ಒಂದು 10,000 ರೂಪಾಯಿ ಮಾಡಿದ್ವಿ. ಅದ್ರಾಗ ಅವ್ನಿಗೆ ಎಷ್ಟು ಕೊಟ್ಟಿ? ಅದ್ರಾಗ ಹೋಗ 5,000 ನಾ 5,000. ನೀ ಸುಳ್ಳು ಹೇಳ್ತೀನಿ, 2,000 ರೂಪಾಯಿ ತೊಗೊಂಡಿನಿ. ನಾ 6,000 ರೂಪಾಯಿ ತಂದ್ರೆ ಅವ್ರು 5,000. ಹೆಂಗ್ ಬರ್ತದೆ? 4,000 ರೂಪಾಯಿ 4,000. ಸರ್ ಇತ್ತ ಮಾತಾಡೋ ಹೆಂಗಿತ್ತು, ರಿಯಾಕ್ಷನ್ ಹೆಂಗಿತ್ತು? ಎಲ್ಲರೂ ಕೆಟ್ಟ ಹೊಡಿತಾರೆ, ಖುಷಿ ಹೊಡಿತಾರೆ. ಇದು ಚಪ್ಪಾಳೆಲ್ಲ ಹೊಡಿತಾ ಎದ್ ನಿಂತು ಮಾತಾಡ್ತಿದ್ರು. ತುಂಬಾ ಖುಷಿ ಆಯ್ತು. ನಾವು ಬೇರೆಯವ್ರ ಫಿಲಮ್ ನೋಡ್ತಿದ್ವಿ, ನಮ್ಮ ಫಿಲಮ್ ನಾವು ನೋಡ್ಕೊಂತಿದೀವಿ. ಎಲ್ಲರೂ ನಮ್ಗಿಂತ ನಾವು ಫಿಲಮ್ ನೋಡ್ತೀವಿ. ಯಾವ ಸಿನಿಮಾನು ನೋಡಲ್ಲ, ಈಗ ನಮ್ಮ ಸಿನಿಮಾನ ಮಾಡಿ ನಮ್ಮ ಸಿನಿಮಾನ ಥಿಯೇಟ್ರಿಗೆ ಲಾಸ್ಟ್ ಸೀನ್ ನಮ್ಮ ಎಲ್ಲರೂ ಕಳಿಸ್ಬಿಟ್ರಪ್ಪ ನೀವು. ನಮ್ಗಾಳು ಬಂದಂಗೆ ಆಗೈತಿ. ಹಿಂಗಿಂತ ನಾವು ಜಾಸ್ತಿ ಹತ್ತೀವೋ, ನಮಗೆ ಅವಳು ಬಂದು ಐಶ್ ಧ್ರುವ ಸರ್ಜಾ ಅವರ ಪ್ರೆಸೆಂಟ್ಸ್ ಧ್ರುವ ಸರ್ಜಾ ಅವರ ಪ್ರೆಸೆಂಟ್ಸು ವರ್ತ್ ಅನಿಸ್ತು ನನಗೆ. ಓಕೆ, ಈ ಥರದ ಸಿನಿಮಾನ ಪ್ರೆಸೆಂಟ್ ಮಾಡಿದ್ದು. ಹೌದೌದು, ಬಿಡಿ. ಇಲ್ಲ ಧ್ರುವ ಸರ್ ಅದಕ್ಕೇನೆ, ಯಾಕಂದ್ರೆ ಧ್ರುವ ಸರ್ ಸಿನಿಮಾ ನೋಡಿದನೇ ಅವರು ಪ್ರೆಸೆಂಟ್ ಮಾಡೋಕ್ಕೆ ಒಪ್ಕೊಂಡಿರೋದು. ಅಷ್ಟೇ ಅಲ್ಲ, ನಮ್ಮ KRG ಸ್ಟುಡಿಯೋ, ಥ್ಯಾಂಕ್ ಯು ಫಾರ್ ಯೋಗಿ ಸರ್, ಆಮೇಲೆ ಕಾರ್ತಿಕ್ ಗೌಡ ಸರ್. ಯಾಕಂದರೆ ಅವರು ಸುಮ್ಮನೆ ಸಿನಿಮಾ ಇದು ಮಾಡಲ್ಲ. ಸೊ ಇಂಥ ಅದ್ಭುತ ಅವರು ಸಿನಿಮಾ ಕಂಟೆಂಟ್ ನೋಡಿನೇ ಇದು ತುಂಬ ನಿಜವಾಗ್ಲೂ ವರ್ಕ್ ಆಗುತ್ತನ್ನೋ ಒಂದು ಕಾರಣದಿಂದಾಗಿ ಈ ಸಿನಿಮಾನ ಅವರು ತೊಗೊಂಡಿದ್ದು, ಡಿಸ್ಟ್ರಿಬ್ಯೂಷನ್ ಮಾಡಿದ್ದು. ಅಷ್ಟೆಲ್ಲ ರಮ್ಯ ಮೇಡಮ್ ಅವರು ತುಂಬ ಖುಷಿಯಾಗಿದ್ದಾರೆ, ಅವರು ಸಿನಿಮಾ ನೋಡಿದ್ದಾರೆ. ಸೊ ಅವರೂ ತುಂಬ ಅದ್ರ ಬಗ್ಗೆ ಎಲ್ಲ ಬರ್ಕೊಂಡಿದ್ದಾರೆ. ಸೊ ಸುಮ್ಮನೆ ಯಾರೂ ಬರೋಲ್ಲ. ಅಷ್ಟೇ ಅಲ್ಲದೆ ರಾಣಾ ದಗುಪಟ್ಟಿ ಸರ್ ಈಗ ಒಂದು ಬೈಟ್ಸ್, ಒಂದು ತೆಲುಗಿಗೆ ರೈಟ್ಸ್ ಬಗ್ಗೆ ಮಾತಾಡ್ತಾರೆ ಪಪ್ಪಿ ಸಿನಿಮಾ ಅಂತಂದರೆ. ಅವರು ಸುಮ್ಮನೆ ಅಲ್ಲ, ಸೊ ಇಂಡಿಯಾದ ಬಿಗ್ಗೆಸ್ಟ್ ಆ್ಯಕ್ಟರ್ ಅವರು ನಮ್ಮ ಪಪ್ಪಿ ಅಂತ ಒಂದು ಕನ್ನಡ ಸಿನಿಮಾ ತೊಗೊಂಡು ಅದ್ರ ಬಗ್ಗೆ ರೈಟ್ಸ್ ಬಗ್ಗೆ ಮಾತಾಡ್ತಾರೆ ಅಂತಂದರೆ ಅದು ಒಂಥರ ತುಂಬ ಹೆಮ್ಮೆಯ ವಿಷಯ. ಅದಕ್ಕೆ ಈ ಥರ ಕಂಟೆಂಟ್ ಈಗ ನೀವೇನು ನೋಡಿದ್ರಲ್ಲ, ಈ ಕಂಟೆಂಟ್ ಇರೋದ್ರಿಂದನೇ ಇವರೆಲ್ಲ ಸಿನಿಮಾ ನೋಡಿರೋದು. ಸೊ ನಾನು ಅದಕ್ಕೆ ಆಡಿಯನ್ಸ್ಗೆ ಇದೇ ಮಾಡೋದು. ತುಂಬ ಚೆನ್ನಾಗಿದೆ ಸಿನಿಮಾ, ಎಮೋಷ್ನಲ್ ಟಚ್ ಆಗುತ್ತೆ. ನೀವು ರಿವ್ಯೂ ನೋಡಿ, ಟ್ರೈಲರ್ ನೋಡಿ, ಸಾಂಗ್ ನೋಡಿ, ಅದಾದಮೇಲೆ ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊತೀನಿ ಸರ್. ಬಿಫೋರ್ ರಿಲೀಸ್ ನೀವು ಎಲ್ಲೆಲ್ಲಿ ಓಡಾಡಿದ್ರೆ ಎಷ್ಟು ಅವಾರ್ಡ್ ತೊಗೊಂಡಿಲ್ಲ ಅಂತಲ್ಲ, ಬಟ್ ಇವತ್ತು ನಿಮ್ಗೆ ಅವಾರ್ಡ್ ಕೊಡ್ತಾರೆ. ಅದೇ ಫಿಲಿಂ ಫೆಸ್ಟಿವಲ್ ಬಗ್ಗೆ ನಾನು ಜಾಸ್ತಿ ತಲೆ ಕೆಡ್ಸ್ಕೊಂಡಿಲ್ಲ. ಅವತ್ತು ಒಂದಿನ ಮಕ್ಕಳ ಬಗ್ಗೆ ಆ ಥರ ಮಾಡಿದಾಗ ನನಗೆ ತುಂಬ ನೋವಾಯಿತು. ಸೊ ಅದಾದಮೇಲೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಯಾಕಂದರೆ ಯಾರೋ 4 ಜೂರಿಗಳಿಗೋಸ್ಕರ ಸಿನಿಮಾ ಮಾಡ್ಕೊಂತ ಕೂತ್ರೆ ನಾವು ಅಲ್ಲೇ ಇರ್ತೀವಿ. ಅದು ಬಿಟ್ಟು ಥಿಯೇಟ್ರಿಗೆ ಬರಬೇಕು. ಥಿಯೇಟ್ರಿಗೆ ಬಂದು ಸಿನಿಮಾ ಮಾಡಿದಾಗ ಈ ಥರ ಜನರ ರೆಸ್ಪಾನ್ಸ್ ನೋಡಿದ್ರೆ ಸೊ ಅದು ಒಂಥರ ಖುಷಿ ಆಗುತ್ತೆ. ನೋಡಿ, ಎದ್ದು ನಿಂತು ಕ್ಲಾಪ್ಸ್ ಮಾಡ್ತಾರೆ, ಎಮೋಷನ್ ಆಗ್ತಿದ್ದಾರೆ. ಸೊ ಅದೆಲ್ಲ ನೀವು ನೋಡಿದರೆ ಎಲ್ಲ ಇದು ಮಾಡಿದರೆ. ಸೊ ಇಲ್ಲಿ ಸುಳ್ಳು ಹೇಳೋದೇನಿಲ್ಲ, ಆಡಿಯನ್ಸೇ ಹೇಳ್ತಾರೆ. ಸೊ ನಾನು ಅದೇ ಹೇಳ್ತಿರೋದು ಏನಂತಂದರೆ, ನಾವು ಜನರನ್ನ ಸುಳ್ಳು ಹೇಳಿ ಥಿಯೇಟ್ರಿಗೆ ಕರೆಸಿ ಇದು ಮಾಡೋಕ್ಕೆ ಚಾನ್ಸೇ ಇಲ್ಲ ಸರ್. ಇವಾಗ ಜನರು ತುಂಬ ಬುದ್ಧಿವಂತರಾಗಿದ್ದಾರೆ. ಸೊ ನಾನು ಅವ್ರಿಗೆ ಹೇಳ್ತಾ ಇರೋದು ಏನಂದ್ರೆ, ಟ್ರೈಲರ್ ಒಂದ್ಸತಿ ನೋಡಿ, ಪಪ್ಪಿ ಸಾಂಗ್ ನೋಡಿ. ಸೊ ನಿಮಗೆ ಇಷ್ಟ ಆದರೂ ಮಾತ್ರ ಸಿನಿಮಾ ನೋಡಿ, ಇಲ್ಲ ಅಂತಂದರೆ ನಾವು ಯಾವುದೇ ಥರದ ಕೋರ್ಸ್ ಮಾಡಲ್ಲ. ಬಟ್ ಮಿಸ್ ಮಾಡ್ಕೋಬೇಡಿ, ಟ್ರೈಲರ್ ನೋಡಿ ಆಮೇಲೆ ಸಿನಿಮಾ ನೋಡಿ. ಸಿನಿಮಾ ಡೆಫಿನೆಟ್ ಮಿಸ್ ಮಾಡ್ಕೋಬೇಡಿ. ನೀವೇನು ಟ್ರೈಲರಲ್ಲಿ ನೋಡ್ತೀರಾ ಅದೇ ನಿಮಗೆ 2 ಅವರ್ ಅಷ್ಟು ಎಂಟರ್ಟೈನ್ಮೆಂಟು, ಅಷ್ಟೇ ಫೀಲ್ ಆಗುತ್ತೆ. ಸೊ ಲಾಸ್ಟಿಗೆ ಎಲ್ಲರೂ ಎಮೋಷನ್ ಆಗಿದೆ, ಇವನು ಅಳ್ತಾ ಇದ್ದಾನೆ, ಕಣ್ಣಲ್ಲಿ ನೀರು ಇದೆ ಅನಿಸುತ್ತೆ. ಸೊ ಅಷ್ಟು ಸಿನಿಮಾ ಫೀಲ್ ಮಾಡುತ್ತೆ. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಫೈನಲ್ ಪ್ರಶ್ನೆ, ಜಿಮ್ಮಿಗಲ್ಲು, ಚಾರ್ಲಿ, ನಾನು ಮತ್ತು ಗುಂಡ ಅವೆಲ್ಲವೂ ಪ್ರಾಣಿಗಳನ್ನು ತುಂಬ ಅಥೆಂಟಿಕ್ ಆಗಿ ಬಳಸಿದ್ರು. ಅದು ಆ 3 ಸಿನಿಮಾಗಳನ್ನು ನಾವು ಅಂತ ನೆನ್ಸ್ಕೊಳ್ಳೋದಾದ್ರೆ ಖುಷಿ ಆಗುತ್ತೆ. ಅವು ಒಂದೊಂದು ಥರದ್ದು ಒಂದೊಂದು ಸಿನಿಮಾನೇ. ಸೊ ಇದು ನಮ್ಮ ಉತ್ತರ ಕರ್ನಾಟಕ ಭಾಷೆ ಸೊಗಡಿನ ಸಿನಿಮಾ ಆಗಿರೋದ್ರಿಂದ ಇದು ಒಂಥರ ಬೇರೆನೇ ಆಗುತ್ತೆ. ಸೊ ನಿಜ ಎನಿಮಲ್ ಲವ್ ಇದೆ, ಪಪ್ಪಿ ಪೆಟ್ಸ್ ಇದ್ದವ್ರಿಗೆ ಆ ಫೀಲ್ ಗೊತ್ತಾಗುತ್ತೆ. ತುಂಬ ಎಂಜಾಯ್ ಮಾಡ್ತಾರೆ. ಅದ್ರ ಜೊತೆ ಇವನ ಜೊತೆ ಸೇರಿಕೊಂಡು ಆಮೇಲೆ ಲಾಸ್ಟಿಗೆ ಒಂದು ಕ್ಲೈಮ್ಯಾಕ್ಸ್ ಸೀನಲ್ಲಿ ತುಂಬ ಟಚ್ ಆಗುತ್ತೆ.
ಎಲ್ಲವೂ ಒಂದು ಒಳ್ಳೆ ಸಿನಿಮಾನೇ. ಅದರಲ್ಲಿ ಪಪ್ಪಿ ಒಂದು ಸೇರಿದಲ್ಲ, ನೀವೇನು ಹೇಳಿದ್ರಿಲ್ಲ ಈಗ ನಾನು ಮತ್ತು ಗುಂಡ, ಜಿಮ್ಮಿ ಗಲ್ಲು, ಚಾರ್ಲಿ, ಇದಕ್ಕೆ ಈ ಸಿನಿಮಾ ಹೋಲಿಸ್ತೀರ ಅಂತಂದರೆ ಯೂಶ್ವಲಿ ಇದು ಸಕ್ಸಸ್ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ. ಈ ಗದಗಿಂದ ಹುಬ್ಳಿಯಿಂದ ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರಂತೆ. ತುಂಬ ನಗ್ತಿದ್ವಿ. ಅಲ್ಲಿ ಒಂದು ಸ್ವಲ್ಪ ಶೋ ಲೇಟ್ ಸ್ಟಾರ್ಟ್ ಆಗುತ್ತೆ. ಸೊ ಇವು ಅಪ್ ಟು ಇಂಟರ್ವಲ್ವರೆಗೆ ನೋಡಿರೋದು ಸಖತ್ತಾಗಿದೆ ಅಂತ ಎಲ್ಲ ಮೆಸೇಜ್ ಮಾಡ್ತಾ ಇದ್ದಾರೆ. ಸೊ ಒಳ್ಳೆ ಟಾಕ್ ಬರ್ತಾ ಇದೆ. ಸೊ ಥ್ಯಾಂಕ್ ಯು. RCB ಟಾಪ್ ಅಲ್ಲ